4 ಮಂತ್ಸ್ನಲ್ಲಿ ನೋಡಿ ರಿಸಲ್ಟು ಹುಡಿ ಆಗಿದೆ ನೋಡಿ, ಜೈಂಟ್ ಆಗಿದೆ. ಅಮ್ಜದ್ ಪಾಷಾ ಓಕೆ 4 ಸೆಕ್ಷನ್ 5 ಸೆಕ್ಷನ್ ಆಗಿದೆ. 5 ಸೆಕ್ಷನ್ಗೆ ಈ ರಿಸಲ್ಟು ನಿಮಗೆ. ಈ ರೀತಿ ರಿಸಲ್ಟ್ ಯಾರೂ ಕೊಡೋಲ್ಲ. ನಾವು ನರ್ವ್ ಸೆಲ್ಫ್ ಡಯಾಗ್ನೋಸ್ ಮಾಡ್ತೀವಿ, ಎಲ್ಲಿ ಏನು ನರ ಯಾವುದಿದೆ ಅದು ಬ್ಲಾಕೇಜಸ್ ರಿಲೀಸ್ ಮಾಡ್ತೀನಿ, ಬ್ಲಡ್ ಸರ್ಕ್ಯುಲೇಟ್ ಮಾಡ್ತೀನಿ, ಮತ್ತು ನ್ಯೂ ಸೆಲ್ಸ್ ಜನ್ರೇಟ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಕ್ಯಾಲ್ಶಿಯಂ ಫ್ರೆಶ್ ಆಗಿ ಈ ರೀತಿ ರಿಸಲ್ಟ್ ಬರ್ತದೆ. ಈ ರೀತಿ ಜನಗೆ ವಿಡಿಯೋ ಕಳಿಸೋದು ನಿಮ್ಮ ಜವಾಬ್ದಾರಿ. ಯಾರು ನೋಡ್ತಾರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಈ ರೀತಿ ಜನಗೆ ಒಳ್ಳೇದಾಗತ್ತೆ ನೋಡಿ. ಇವರು ಪಾಪ ಅಷ್ಟು ಪ್ರಾಬ್ಲಮ್ ಸಫರ್ ಮಾಡಿ ಮತ್ತು ಎಷ್ಟು ದುಡ್ಡು ವೇಸ್ಟ್ ಮಾಡಿಕೊಂಡು ಎಲ್ಲ ಮುಗೀತು. ಮತ್ತೆ ಸರ್ ವಾಕ್ ಮಾಡಿ ತೋರಿಸಿ ಸರ್. ಹಿಂಗ್ ಬನ್ನಿ. ವಾಕ್ ಮತ್ತೆ ಕೆಳಗಡೆ ಟ್ರೈ ಮಾಡಿದ್ದೀರಾ? ಟ್ರೈ ಇಷ್ಟು ಕೂತ್ಕೋಬಹುದು ಆರಾಮಾಗಿ. ನೋಡಿ ನೋಡಿ ಇಷ್ಟು ಕೂತ್ಕೋಬಹುದು ಆರಾಮಾಗಿ. ನೋಡಿ ಇಷ್ಟು ಕೂತ್ಕೊಂಡಿದ್ದಾರೆ ಓನ್ಲಿ 5 ಸೆಕ್ಷನ್ಸ್ನಲ್ಲಿ. ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರ್ಕಾತುಹು. ಎಲ್ಲರಿಗೂ ನಮಸ್ಕಾರ. ನೋಡಿ ಒಂದು ಫ್ರೆಶ್ ಏವಿಯನ್ ಪ್ರಾಬ್ಲಮ್ ಆಗಿದೆ. ಹೆಂಗಿತ್ತು ಏನಿತ್ತು ಅಂತ ಕೇಳೋಣ. ಓಕೆ, ಅಸ್ಸಲಾಂ ವಲೈಕುಮ್ ಸರ್. ನಿಮ್ಮ ಹೆಸರು? ಅಮ್ಜದ್ ಪಾಷಾ. ಹಾಂ, ಎಷ್ಟು ವರ್ಷದಿಂದ ಇದೆ ಏವಿಯನ್ ಪ್ರಾಬ್ಲಮ್? 2-3 ವರ್ಷ ಆಯ್ತು. 3 ಇಯರ್ಸಿಂದ. ಓಕೆ, ಏನೇನು ತೊಂದರೆ ಆಗ್ತಿತ್ತು ಸರ್? ನಡೆಯಕ್ ಆಗ್ತಿರ್ಲಿಲ್ಲ, ಹಾಂ, ಕೂತ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಓಕೆ ಓಕೆ. ನಡಿಬೇಕಾದ್ರೆ ಯಾವ್ದಾರ ಸಪೋರ್ಟ್ ಕೊಡ್ಬೇಕಾಗಿತ್ತು. ಓಕೆ ಮೆಟ್ಲು ಹತ್ತಕ್ ಆಗ್ತಿಲ್ಲ. ಓಕೆ ಕೆಳಗಡೆ ಕೂತ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಓಕೆ. ಅದು ಬಾಳ ಕಡೆ ತೋರಿಸಿದ್ವಿ. ಬಾಳ ಕಡೆ 2-3 ವರ್ಷದಿಂದ ಬಾಳ ಕಡೆ ತೋರಿಸಿದ್ವಿ. ಫೈನಲ್ ಆಗಿ ಆಪರೇಷನ್ ಮಾಡ್ಬೇಕು, ಹಿಪ್ಪು ಪಲ್ಸ್ ಇದಾಗ್ಬಿಟ್ಟಿದೆ, ಚೇಂಜ್ ಮಾಡ್ಬೇಕು. ಅದು ಆಪರೇಷನ್ಗೆ ಹೋಗಿದ್ವಿ, ಆದ್ರೆ ಅವರು ಗ್ಯಾರಂಟಿ ಇಲ್ಲ ಆಪರೇಷನ್ ಮಾಡಿದ್ರೆ ಅಂತ ಹೇಳಿದ್ರು. ಅದು ಗ್ಯಾರಂಟಿ ಇಲ್ಲ, ಕೆಳಗಡೆ ಕೂತ್ಕೊಳ್ಳಕ್ ಆಗಲ್ಲ. ತಿರ್ಗಾ ಹಂಗೆ ಆದ್ರೆ ಬಿಟ್ಬಿಟ್ವಿ. ಬೇರೆ ಕಡೆ ಎಲ್ಲ ನಾಟಿದು ಎಲ್ಲ ತೋರಿಸಿದ್ವಿ. ಎಲ್ಲ ಮಾಡಿಸಿದ್ರು ಒಂದು 15 ದಿವಸ ಸ್ವಲ್ಪ ಇದು ರಿಲೀಫ್ ಇರೋದು. ತಿರ್ಗಾ ಆಮೇಲೆ ಮಲ್ಕೊಂಡಿದ್ರೆ ಮಲ್ಕೊಂಡ್ರೆ ತಿರ್ಗಾ ಎದ್ದೊಳಕ್ ಆಗಲ್ಲ, ಕೂತ್ಕೊಂಡ್ರೆ ಮೇಲ್ಗಡೆ ಎದ್ದೊಳಕ್ ಆಗಲ್ಲ. ಹಂಗಾಗೋದು ಸಪೋರ್ಟ್ ಬೇಕಾಗಿತ್ತು. ಇವಾಗ ನಿಮ್ದು ನಾನು ನೋಡಿದೆ ಮೊಬೈಲ್ ಅಲ್ಲಿ, ನಾನು ಅದೇನೋ ನೋಡಿದೆ. ನೋಡ್ಬಿಟ್ಟು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಬಂದ್ ಮಾಡಿದೆ. ಇದು ಬಂದಾಗ ಗೊತ್ತಾಯ್ತು, ನೀವೇ ಹೇಳಿದ್ರಿ ಒಂದು 12-16 ಸತಿ ಬರ್ಬೇಕಂತ. ನೀವು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರಿ, ಅದೇ ನಾನು ಫಾಲೋ ಅಪ್ ಮಾಡ್ಕೊಂಡ್ ಬಂದೆ. ಅಂದ್ರೆ ನನ್ಗೆ ಒಂದು 4 ಸತಿಗೆ ನನ್ಗೆ ಎಲ್ಲ ಸ್ವಲ್ಪ ರಿಲೀಫ್ ಆಯ್ತು. ಇವಾಗ ಸೊಂಟದಲ್ಲಿ ಏನೋ ನೋವಿಲ್ಲ, ಸ್ವಲ್ಪ ನಡೆಯೋದ್ರಲ್ಲಿ ಕಾಲಲ್ಲಿ ಸ್ವಲ್ಪ ನೋವಿದೆ. ಇವಾಗ ಮೆಟ್ಲೆಲ್ಲ ಪೈಪ್ ಇಟ್ಕೊಂಡು ಆರಾಮಾಗಿ ನಡೀತೀನಿ. ಮೊದಲು ಪೂರ್ತಿ ಬೆಂಡಾಗಿ ನಡೀತಿದ್ದೆ, ಇವಾಗ ಆರಾಮಾಗಿ ನಿಂತ್ಕೋಬಹುದು, ಸ್ವಲ್ಪ ನಡಿಬಹುದು. ಅಂದ್ರೆ ಬರೀ ಒಂದ್ ನರದ ಪ್ರಾಬ್ಲಮ್ ಇದೆ ಅಷ್ಟೇ ಹೊರತು ಬೇರೆ ಏನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಸರ್, ಇವಾಗ ನೀವು ಹೇಳಿದ್ದು ಸರ್ಜರಿ ಮಾಡ್ಬೇಕಂತ, ಹಿಂಗೆ ಸರ್ ಸರ್ಜರಿ ಪೇನ್ ಹೆಂಗ್ ಮಾಡ್? ಅವರು ನನ್ಗೆ ಏನ್ ಹೇಳಿದ್ರು ಅಂದ್ರೆ, ಸರ್ಜರಿ ಅಂದ್ರೆ ಬಾಲ್ಸು ಕಪ್ಪು ಅದು ಬರುತ್ತೆ, ಅದು ಚೇಂಜ್ ಮಾಡಬೇಕು. ಅದು ನಿಮ್ದೆಲ್ಲ ಪೂರ್ತಿ ಹೋಗ್ಬಿಟ್ಟಿದೆ, ಅದು ತೆಗ್ಬಿಟ್ಟು ಅದು ಫೈಬರ್ ಅದು ಹೇಳಿದ್ರು. ನನ್ಗೆ ಒಂದು ಆಪ್ಷನ್ ಕೊಟ್ಟಿದ್ರು, ಒಂದು 2.5 ಲಾಖ್ಗೆ ಸ್ಟೀಲ್ ಬರುತ್ತೆ, 3.5ಗೆ ಅದು ಇನ್ನೊಂದು ಬರುತ್ತೆ. ನನ್ಗೆ ಆಪರೇಷನ್ಗೆ ಹೇಳಿದ್ರು. ಅದು ಆಪರೇಷನ್ ಅಲ್ಲಿ ಬಾಲ್ಸು ಕಪ್ಪು ಚೇಂಜ್ ಮಾಡಬೇಕು, ಆಮೇಲೆ ಏರ್ ಬರುತ್ತೆ ಅದೆಲ್ಲ ಮಾಡಬೇಕು. ಸ್ಟೀಲ್ ಹಾಕಿದ್ರೆ 2.5 ಲಾಖ್ ಅಂತ. ಆಮೇಲೆ ಅದು ಇನ್ನೊಂದು ಹೇಳಿದ್ರು ಸೆರಾಮಿಕ್, ಅದು 4.5 ಆಗುತ್ತೆ. ಅದು 35 ವರ್ಷ ಗ್ಯಾರಂಟಿ, ಲೈಫ್ ವಾರಂಟಿ ಇರುತ್ತೆ, ನಿಮ್ಗೆ ಏನು ತೊಂದರೆ ಆಗಲ್ಲ. ಅದು ಹಾಕಿದ್ಮೇಲೆ ನಾವು ಕೇಳಿದ್ವಿ, ಅದು ಮಾಡಿಸಿದ್ರೆ ನಮ್ಗೆ ಓಡಾಡಕ್ ಹೆಂಗಿರುತ್ತೆ, ಕೆಳಗಡೆ ಕೂತ್ಕೋಬೋದಾ, ಹಿಂಗೆ ಇಲ್ಲ ನೀವು ಲೈಫ್ ಟೈಮ್ ಕೆಳಗಡೆ ಕೂತ್ಕೊಳ್ಳಂಗಿಲ್ಲ, ಓಡಂಗಿಲ್ಲ, ಜಾಸ್ತಿ ಮೆಟ್ಲು ಹತ್ತಂಗಿಲ್ಲ, ನೀವು ಹಂಗ ಹೇಳಿದ್ರು. ಇವಾಗ್ಲೂ ಅದೇ ಪ್ರಾಬ್ಲಮ್, ಮಾಡಿದ್ಮೇಲೆ ಅದೇ ಪ್ರಾಬ್ಲಮ್ ಆಯ್ತು. ಅದು ಮಾಡಿಸಿದ್ಮೇಲೆ ಹೆಂಗೆ ಅಂತ ಹೇಳಿದ್ರೆ, ಅದು 50-50, ಅದು ನಿಮ್ಮ ಮೇಲೆ ಡಿಪೆಂಡ್. ಮಾಡಿಸ್ಕೊಂಡ್ರೆ ಅದು ನೀವು ರಿಕವರ್ ಮಾಡ್ಕೋಬೇಕು, ನಾವು ಮಾಡೋದ್ ಮಾಡ್ತೀವಿ, ರಿಕವರ್ ನೀವು ಮಾಡ್ಕೋಬೇಕು ಅಂದ್ರೆ ಅವ್ರು ಗ್ಯಾರಂಟಿ ಕೊಟ್ಟಿಲ್ಲ. ಅದಕ್ಕೆ ಇವಾಗ್ಲೂ ಹಂಗೆ ತೊಂದರೆ ಇದೆ ಅಂತ ನಾವು ತಿರ್ಗಾದಕ್ಕೆ ಹೋಗಿಲ್ಲ. ಆಯುರ್ವೇದಿಕ್ ನಾಟಿ ಎಲ್ಲ
ಇಲ್ಲಿ ಮೈಸೂರಲ್ಲೇ ಒಂದ್ 2-3 ಕಡೆ ಮಾಡ್ಸಿದ್ವಿ, ಓಕೆ. ಅದು ಆಗಿಲ್ಲ. ಆಮೇಲೆ ಚಿಕ್ಕಮಂಗ್ಳೂರ್ ಹೋಗಿದ್ದೆ, ಅಲ್ಲೊಂದ್ ಸಡಿ ಮಾಡ್ಸಿದ್ದೆ. ಹೈದರಾಬಾದ್ನವರು ಅಲ್ಲೂ ಮಾಡ್ಸಿದ್ದೆ. ಮಡ್ರಾಸ್ಗೂ ಹೋಗಿದ್ದೆ. ಆಮೇಲೆ ಇದು SDM ಹಾಸ್ಪಿಟ್ಲು, ಅಲ್ಲಿ ಒಂದ್ 15 ದಿವಸ ಅಡ್ಮಿಟ್ ಆಗಿದ್ದೆ ಆಯುರ್ವೇದಿಕ್ ಅಲ್ಲಿ. ಅವರೆಲ್ಲ ಮಸಾಜ್ ಮಾಡೋದೆಲ್ಲ ಮಾಡಿದ್ರು. ಆದ್ರೆ ಮಾಡಿಸ್ಕೊಂಡ್ ಬಂದ್ಮೇಲೆ ಒಂದ್ 15 ಡೇಸ್, 1 ತಿಂಗಳು ಸ್ವಲ್ಪ ರಿಲೀಫ್ ಇರೋದು. ತಿರ್ಗಾ ಆಮೇಲೆ ತಿರ್ಗಾ ಅದೇ ಜಾಸ್ತಿ ಆಗೋದು. ಇಲ್ಲಿ ಒಂದು 2-3 ತಿಂಗಳಿಂದ, 3-4 ತಿಂಗಳಿಂದ ಬರ್ತಾ ಇದೀನಿ. ಆತರ ನನ್ಗೇನು ಪೇನ್, ಸ್ಟಾರ್ಟಿಂಗ್ ಅಲ್ಲಿ ಪೇನ್ ಆಯ್ತು. ಇವಾಗ ಏನು ಆತರ ನನ್ ಸೊಂಟಕ್ಕೆ ಪೇನ್ ಇಲ್ಲ. ಇವಾಗ ನನ್ಗೆ ಒಂಥರ ಖುಷಿ ಇದೆ. ಆರಾಮಾಗಿ ಓಡಾಡ್ಬೋದು, ಏನ್ ತೊಂದ್ರೆ. ಮೆಟ್ಲು ಹತ್ಬೋದು, ಮೇನ್ ನನ್ಗೆ ಹತ್ತಕ್ ಆಗ್ತಿರ್ಲಿಲ್ಲ. ಅದು ಇವಾಗ ಮೆಟ್ಲು ಕ್ಲೀನ್ ಆಗಿ ಹತ್ಬೋದು, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಬರೋ ನರದ ಪ್ರಾಬ್ಲಮ್, ಅದ್ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸರ್, ಈ ರೀತಿ ರಿಪೋರ್ಟ್ಸ್ ಯಾರು ಮಾಡಿಸಿದ ನಿಮ್ಗೆ? ಈ ತರ ಅಂದ್ರೆ ಮಾಡಿಸಿ ನನ್ಗೆ ಹೇಳಿದ್ರು. ಇವಾಗ ನನ್ಗೆ ಹೋದ ತಕ್ಷಣ ಹೇಳಿದ್ರು. ನಾನ್ ಬಹಳ ಕಡೆ ತೋರಿಸಿದ್ದೀನಿ. ಅವ್ರು 1 ತಿಂಗಳು, 2 ತಿಂಗಳು, 3 ತಿಂಗಳು ಅಂತ ನನ್ಗೆ ಇಟ್ಕೊಡೋರು. ಅದು ಹೋದಾಗ ಮೊದ್ಲು ನೋಡ್ಬಿಟ್ಟು ನೀವು ಒಂದು ಇದ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂದ್ರು. ತಗೊಂಡು ಅವ್ರು ಏನ್ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಇನ್ನೊಂದು ಎಕ್ಸ್ರೇ ತೆಗೀರಿ ಅನ್ನೋರು. ಆ ಎಕ್ಸ್ರೇಗೆ ಹೋದಾಗ ಅಲ್ಲಿ ಅವ್ರು ಹೇಳೋರು, ಇಲ್ಲ ನಿಮ್ಗೆ ಇವಾಗ ಅದು ನಿಮ್ಗೆ ಟ್ರೀಟ್ಮೆಂಟ್ ಹಿಡಿತಾ ಇಲ್ಲ, ನೀವು ಫೈನಲ್ ಆಗಿ ನೀವು ಆಪರೇಷನ್ ಮಾಡಿಸ್ಬೇಕು ಅನ್ನೋ. ಆ ತರ ಟ್ರೀಟ್ಮೆಂಟ್ ನಾನು ಬಹಳ ಕಡೆ ಮಾಡಿಸಿದೀನಿ. 2-3 ತಿಂಗಳು ಮಾಡಿಸಿ ತಿರ್ಗಾ ಆಮೇಲೆ ಫೈನಲ್ ಆಗಿ ಆಪರೇಷನ್ಗೆ ಬರೋರು. ಆಪರೇಷನ್ ಎಲ್ಲಾ ಕಡೆ ನಾನು ಆಪರೇಷನ್ ಕೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ದೆ. ಆಮೇಲೆ ಫೈನಲ್ ನಿಮ್ದು ನೋಡಿ ನಾನು ಒಂದ್ಸತಿ ಇದು ಬಂದು ನೋಡೋಣ ಅಂತ ಬಂದಿದ್ದಕ್ಕೆ ಇವಾಗ ಏನ್ ತೊಂದ್ರೆ ಇಲ್ಲ. ಆ ತರದ್ ನನ್ಗೆ ಖುಷಿ ಇದೆ, ಫೀಲ್ ಇದೆ. ಆದ್ರೂ ನಮ್ಮ ಹತ್ರ ರಿಪೋರ್ಟು ಇದೆ. ಓಕೆ, ನೋಡಿ ಫಸ್ಟ್ ಇದು ಬಿಫೋರ್ ಕ್ಲಾಪ್ಸ್ ಆಗಿ ಪೂರ್ತಿ ನೋಡಿ. ಓಕೆ, ಎಲ್ಲ ಪುಡಿ ಆಗ್ಬಿಟ್ಟಿದೆ ನೋಡಿ. ನೋಡಿ ಇದೆಲ್ಲ ಪುಡಿ ಆಗಿರೋದು. ಇದು ನೋಡಿ ಹೆಂಗಿದೆ, ಸಾಲಿಡ್ ಇದೆ. ಇದು ನೋಡಿ ಪುಡಿ ಆಗಿದೆ. ಓಕೆ, ಮತ್ತೆ ನೋಡಿ ಆಫ್ಟರ್ ಎಷ್ಟು ತಿಂಗಳಾಯ್ತು ಸರ್? 4 ತಿಂಗಳಾಯ್ತು. 4 ಮಂತ್ಸ್. ಓಕೆ, 4 ಮಂತ್ಸ್ ನಲ್ಲಿ ನೋಡಿ ರಿಸಲ್ಟ್. 4 ಮಂತ್ಸ್ ನಲ್ಲಿ ಎಷ್ಟು? 4 ಸತಿ ಬಂದಿದ್ದೀನಿ. ಓನ್ಲಿ 4 ವಿಸಿಟ್ ಮಾಡಿದ್ದೀನಿ. ಓಕೆ, 4 ವಿಸಿಟ್ ಆಗಿದೆ. 4 ವಿಸಿಟ್ಗೆ ನೋಡಿ, 4 ವಿಸಿಟ್ಗೆ ಸರ್. ನಿಮ್ಮ ಹೆಸರು? ಅಮ್ಜದ್ ಪಾಷಾ. ವಯಸ್ಸು? 44. ಓಕೆ, ನೋಡಿ ಜೈಂಟ್ ಆಗಿದೆ. ಇದು ಪೂರ್ತಿ ಇಲ್ಲಿದೆ ನೋಡಿ, ಪೂರ್ತಿ. ಸಾರಿ. ಓಕೆ ನೋಡಿ ಪುಡಿ ಆಗಿದೆ ನೋಡಿ, ಜೈಂಟ್ ಆಗಿದೆ. ಓಕೆ, ಇದು ಪುಡಿ ಆಗಿದೆ. ಇದು ಓಕೆ, ರಿಪೋರ್ಟ್ ಮಾಡಿಸಿದ್ದೀನಿ ಬಿಫೋರ್ ಆಫ್ಟರ್. ಓಕೆ, ಕಾರ್ಡ್ ನೋಡಿ. ಅಮ್ಜದ್ ಪಾಷಾ. ಓಕೆ, 4 ಸೆಕ್ಷನ್ 5 ಸೆಕ್ಷನ್ ಆಗಿದೆ. 5 ಸೆಕ್ಷನ್ಗೆ ಈ ರಿಸಲ್ಟ್ ನಿಮಗೆ. ಓಕೆ, ಏವಿಯನ್ ಪ್ರಾಬ್ಲಮ್ ಅಂದರೆ ಹಿಪ್ ಬೋನ್ ಜೈಂಟ್ ಇರ್ತದಲ್ಲ, ಅದಕ್ಕೆ ಬ್ಲಡ್ ಸರ್ಕ್ಯುಲೇಟ್ ಆಗಲ್ಲ. ಮೇನ್ ನರ ಇರ್ತದೆ, ನರ ಅದು ಟಚ್ ಆಗುತ್ತೆ. ನಿಮಗೆ ಅದು ವಿಡಿಯೋನಲ್ಲಿ ಸೈಡ್ನಲ್ಲಿ ಇರ್ತದೆ. ಈ ರೀತಿ ಈ ಬೋನ್ಗೆ ನರ ಹಿಂಗೆ ಅಟ್ಯಾಚ್ ಆಗುತ್ತೆ. ಅದು ಅಟ್ಯಾಚ್ ಆಗುತ್ತಲ್ಲ, ಏನಾಗುತ್ತೆ, ಅದು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗಿ ಬ್ಲಡ್ ಸರ್ಕ್ಯುಲೇಟ್ ಇರಲ್ಲ. ಇದಕ್ಕೆ ಬ್ಲಡ್ ಸರ್ಕ್ಯುಲೇಟ್ ಆಗಲ್ಲ. ಬ್ಲಡ್ ಸರ್ಕ್ಯುಲೇಟ್ ಆಗಿಲ್ಲ ಅಂದರೆ ಕ್ಯಾಲ್ಸಿಯಂ ಇಲ್ಲ. ಕ್ಯಾಲ್ಸಿಯಂ ಇಲ್ಲ ಅಂದರೆ ಏನಾಗುತ್ತೆ, ಬೋನ್ ಹಾರ್ಡ್ ಹೋಗುತ್ತೆ. ಈ ರೀತಿ ಆಗುತ್ತೆ. ಈ ರೀತಿ ಆಗುತ್ತೆ. ಓಕೆ, ಇದಕ್ಕೆ ಬೋನ್ ಏನು ಚೇಂಜ್ ಬೇಡ. ಏನು ಮಾಡಬೇಕಂದ್ರೆ ನರ್ವ್ಸ್ಗೆ ಟ್ರೀಟ್ಮೆಂಟ್ ಮಾಡಬೇಕು. ನರ್ವ್ಸ್ ಯಾವಾಗ ಎಲ್ಲಿ ಬ್ಲಾಕೇಜ್ ಇದೆ ಅದು ಚೆಕ್ ಮಾಡಬೇಕು ಸೆಲ್ಫ್. ಇಲ್ಲ ಇದರಿಂದ ತೆಗ್ಬಿಟ್ಟು ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ನೋ ಸಕ್ಸಸ್. ಏನು ಮಾಡಬೇಕು, ನಾವು ಸೆಲ್ಫ್ ಡಯಾಗ್ನೋಸ್ ಮಾಡಬೇಕು. ಯಾವ ನರನಲ್ಲಿ ಯಾವ ಪ್ರಾಬ್ಲಮ್ ಇದೆ, ಯಾವುದು ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಅಂತ. ಮಲೇಷ್ಯಾ ಡಾಕ್ಟರ್ಗೂ ಒಂದ್ಸತಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಅಲ್ಲೂ ಹೋಗಕ್ ಟ್ರೈ ಮಾಡಿದ್ದೆ. ಆಮೇಲೆ ಅವರು ಇಲ್ಲೇ ಬರ್ತಾರ ಅಂದಿದ್ದಕ್ಕೆ ಬೆಂಗಳೂರಲ್ಲಿ ಒಂದ್ಸತಿ ನಾನು ನಮ್ಮ ಬ್ರದರು ಇಬ್ರು ಹೋಗಿದ್ವಿ. ಅಪಾಯಿಂಟ್ಮೆಂಟ್ ತಗೊಂಡ್ವಿ, ಹೋಗಿದ್ವಿ. ಅವರು ಪೂರ್ತಿ ಎಲ್ಲ ನೋಡಿ, ಎವಿ ಅಂದು ನಿಮ್ದು ಆಗಲ್ಲ, ಬೇರೆ ಏನಿದ್ರು ಮಾಡ್ತೀವಿ, ಎವಿ ಅಂದ್ ಆಗಲ್ಲ ಅಂತ ಒಂದ್ಸತಿ ಪೂರ್ತಿ ಬಾಡಿ ಇದ್ ಮಾಡಿ ಕಳ್ಸೋರು. ಆದ್ರೆ ಅಲ್ಲಿ ಹೇಳಿದ್ರು ಎಲ್ಲ ನಾವು ಮಾಡ್ತೀವಿ ಅಂತ. ಆಮೇಲೆ ಇಲ್ಲಿ ಬಂದಾಗ
ಎಲ್ಲ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಹೇಳಿದ್ರು ಏನ್ ಆಗಲ್ಲ, ಯಾವ್ದನ್ನ ಆಯುರ್ವೇದಿಕ್ ಒಳ್ಳೆ ಹಾಸ್ಪಿಟಲ್ ನಾನೇ ಅಡ್ರೆಸ್ ಕೊಡ್ತೀನಿ, ಹೋಗಿ ಮಾಡಿಸಿ, ಇಲ್ಲಾಂದ್ರೆ ಆಪರೇಷನ್ ಮಾಡಂಗಿದ್ರೆ ಆಪರೇಷನ್ ಮಾಡಿಸಿ ಅಂತ ಅವ್ರು ಹೇಳಿದ್ರು ಅಷ್ಟೇ. ಅಲ್ಲೂ ತಿರ್ಗಾ ಹೋಗಿದ್ರು ಮಲೇಷ್ಯಾ ಡಾಕ್ಟರ್ ಹಂಗೆ ಹೇಳಿದ್ರು. ಓಕೆ, ಹೆಂಗಂದ್ರೆ ಕ್ಯಾರೋಪ್ಯಾಕ್ಟರ್ ಓನ್ಲಿ ಬೋನು, ನರ್ವ್ಸ್ಗೂ ನಮ್ಮ ಟ್ರೆಡಿಷ್ನಲ್. ಓಕೆ, ನಾವು ನರ್ವ್ಸ್ ಸೆಲ್ಫ್ ಡಯಾಗ್ನೋಸ್ ಮಾಡ್ತೀವಿ, ಎಲ್ಲಿ ಏನು ನರ ಯಾವ್ದಿದೆ ಅದು ಬ್ಲಾಕೇಜಸ್ ರಿಲೀಸ್ ಮಾಡ್ತೀನಿ, ಬ್ಲಡ್ ಸರ್ಕ್ಯುಲೇಟ್ ಮಾಡ್ತೀನಿ, ಮತ್ತೆ ನ್ಯೂ ಸೆಲ್ಸ್ ಜನರೇಟ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಕ್ಯಾಲ್ಶಿಯಂ ಫ್ರೆಶ್ ಆಗಿ ಈ ರೀತಿ ರಿಸಲ್ಟ್ ಬರ್ತದೆ. ಫ್ರೆಶ್ ಈ ರೀತಿ ನೋಡಿ, ಅಮ್ಜದ್ ಪಾಷಾ ಅವ್ರದ್ದೇ. ಮತ್ತೆ ಈ ರೀತಿ ರಿಪೋರ್ಟ್ ಯಾರು ಕೊಡಲ್ಲ ನಿಮಗೆ, ಕೊಟ್ಟಿಲ್ಲ, ನಾನು ನೋಡಿದ್ದೀನಿ. ಓಕೆ, ಈ ರೀತಿ ರಿಸಲ್ಟ್ ಯಾರು ಕೊಡಲ್ಲ. ಮತ್ತೆ ಸರ್ ವಾಕ್ ಮಾಡಿ ತೋರಿಸಿ ಸರ್. ಹಿಂಗ್ ಬನ್ನಿ. ವಾಕ್ ಮತ್ತೆ ಮಾಡಿ ಕೆಳಗಡೆ ಟ್ರೈ ಮಾಡಿದ್ದೀರಾ? ಇಷ್ಟು ಕೂತ್ಕೋಬಹುದು ಆರಾಮಾಗಿ ನೋಡಿ, ನೋಡಿ ಇಷ್ಟು ಕೂತ್ಕೋಬಹುದು ಆರಾಮಾಗಿ ನೋಡಿ, ಇಷ್ಟು ಕೂತ್ಕೊಂಡಿದ್ದಾರೆ. ಓನ್ಲಿ 5 ಸೆಕ್ಷನ್ಸ್ನಲ್ಲಿ. ಓಕೆ, ಕೂತ್ಕೊಳ್ಳಿ ಸರ್. ಓಕೆ, ಈ ರೀತಿ ಜನಗೆ ವಿಡಿಯೋ ಕಳಿಸೋದು ನಿಮ್ಮ ಜವಾಬ್ದಾರಿ. ಯಾರು ನೋಡ್ತಾರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಈ ರೀತಿ ಜನಗೆ ಒಳ್ಳೇದಾಗತ್ತೆ. ನೋಡಿ, ಇವರು ಪಾಪ ಅಷ್ಟು ಪ್ರಾಬ್ಲಮ್ ಸಫರ್ ಮಾಡಿ ಮತ್ತೆ ಎಷ್ಟು ದುಡ್ಡು ವೇಸ್ಟ್ ಮಾಡಿಕೊಂಡು ಎಲ್ಲ ಮುಗೀತು. ಓಕೆ, ಒಂದು ಶೇರು ನಿಮ್ಮದು. ಈ ರೀತಿ ಜನಗೆ ವಿಡಿಯೋ ಹೋಗಬೇಕು ನಮ್ಮದು. ಆ ರೀತಿ ನಿಮ್ಮ ಕೈನಲ್ಲಿ ಇದೆ, ಪ್ಲೀಸ್ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ವಿಡಿಯೋ ಶೇರ್ ಮಾಡಿ ಅಂತ. ಓಕೆ, ಥ್ಯಾಂಕ್ ಯು.